ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ಅಧ್ಯಾಯ ಸಂಖ್ಯೆ 3 ನಿಮಗೆ ಗೊತ್ತಿದೆ. ಭಾಗ ಬಿ ನಲ್ಲಿ ಭಾರತದ ಆರ್ಥಿಕತೆ ಅನ್ನುವಂಥ ಒಂದು ಬುಕ್ಕಿನಲ್ಲಿ ಏನು ಬರುವಂಥ ಈ ಒಂದು ಅಧ್ಯಾಯ ಸಂಖ್ಯೆ 3, ಹೌದಾ, ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಚಾಪ್ಟರ್ ಸ್ನೇಹಿತರೆ. ಇದು ಏನಂದರೆ ನಿಮ್ಗೆ ಗೊತ್ತಿದೆ, ಈ ಒಂದು ಸ್ಟ್ಯಾಟಿಸ್ಟಿಕಲ್ ಪಾರ್ಟ್ ಒಳಗೆ ಏನು 5th ಚಾಪ್ಟರ್ಸ್ ಇದೆಯಲ್ಲ, ಸೊ ಏನಿದೆ ಸೆಂಟ್ರಲ್ ಟೆಂಡೆನ್ಸಿ ಅಂತ, ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂತ, ಕೇಂದ್ರೀಯ ಪ್ರವೃತ್ತಿ ಮಾಪನಗಳು. ಸೊ ಆ ಚಾಪ್ಟರ್ಗೆ ಎಷ್ಟು ವೇಟ್ ಇದೆನಾ ಅಷ್ಟೇ ವೇಟು ಇದಕ್ಕೂ ಇದೆ. ಸೊ ನನ್ನ ಪ್ರಕಾರ ಈ ಒಂದು ಚಾಪ್ಟರ್ನಲ್ಲಿ ಏನಂತಾರೆ ಹೈಯೆಸ್ಟ್ ಮಾರ್ಕ್ಸು ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ನನ್ನ ಪ್ರಕಾರ ಒಂದು 11 ಮಾರ್ಕ್ಸು ಮಿನಿಮಮ್ ಬರುತ್ತೆ, ಹೌದಾ. ಸೊ 11 ಮಾರ್ಕ್ಸು ಹೇಗೆ ಕನ್ಸಿಡರ್ ಮಾಡ್ಬೋದು ಅಂತಂದರೆ, ಇಲ್ಲಿ ನೋಡಿ, ಮೊದಲನೇದಾಗಿ ಹೇಳಬೇಕು ಅಂತಂದರೆ ಒಂದು 5 ಅಂಕದ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ 2 ಅಂಕದ ಒಂದು ಪ್ರಶ್ನೆ ಬರುತ್ತೆ. 5 + 2 ಏನಾಗುತ್ತೆ ಅಂತಂದರೆ 7 ಆಗುತ್ತೆ. ಆ ನಂತರ ನೆಕ್ಸ್ಟು ಒಂದು ಸಲ 4 ಮಾರ್ಕ್ಸಿಂದು ತೊಗೊಳ್ತಾನೆ, ನೆನಪಿರಲಿ ನಿಮಗೆ, ಹೌದಾ. ಸೊ ಅಂದರೆ ಇಲ್ಲಿ ಏನಾಗಿತ್ತು, 6 + 1 5 ಅಂತಂದರೆ 11 ಆಯಿತು. ಈ ಥರನೂ ಕೇಳ್ತಾನೆ. ಇಲ್ಲಾಂದರೆ ಒಂದೊಂದು ಸಲ ಏನು ಮಾಡ್ತಾನೆ ಅಂದರೆ, ಸೊ 5 ಮಾರ್ಕ್ಸಿಂದ 1 ತೆಗೊಂಡು ನೆಕ್ಸ್ಟು 4 ಮಾರ್ಕ್ಸಿಂದ 1 ತೊಗೊಂಡು, ಸೊ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾನೆ, 1 + 1 ಅಂತ ಮಾಡ್ಕೊಳ್ತಾನೆ ಸ್ನೇಹಿತರೆ, ನೆನಪಿರಲಿ ನಿಮಗೆ. ಹಾಗಾಗಿ ಇಲ್ಲೇನಂತಂದರೆ, ಸೊ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬರುತ್ತೆ ಅಂತ ಅರ್ಥ, ಒಂದು 4 ಮಾರ್ಕ್ಸಿಂದ ಬರುತ್ತೆ ಅಂತ ಅರ್ಥ, ಒಂದು ಸಲ 2 ಮಾರ್ಕ್ಸಿಂದು ಬರ್ಬೋದು, ಮತ್ತು 1 ಮಾರ್ಕ್ಸಿಂದು ಒಂದು ಬರ್ಬೋದು ಅಂತ, ಈ ಥರ, ಹೌದಾ. ಸೊ ಇಲ್ಲಿ ನಮಗೆ ನಾಲೆಜ್ಗೆ ಓರಿಯೆಂಟೆಡೂ ಇದೆ, ಮತ್ತು ಎಕ್ಸಾಮ್ ದೃಷ್ಟಿಕೋನದಿಂದನೂ ನಮಗೆ ಟೋಟಲ್ 11 ಮಾರ್ಕ್ಸನ್ನು ಬರುವಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಏನಿದೆ ಈ ಚಾಪ್ಟರ್ಸ್ನಲ್ಲಿ ನೋಡ್ತಾ ಬರೋಣ, ಹೌದಾ. ಮೊದಲನೇದಾಗಿ ಉದಾರೀಕರಣ ಮತ್ತು ಖಾಸಗೀಕರಣ, ಜಾಗತೀಕರಣದ ಒಂದು ವಿಮರ್ಶೆ ಅಂತೇಳಿ ನಾವು ತಗೋತಾ ಇದ್ದೀವಿ. ಆಲ್ರೆಡಿ ನಿಮಗೆ ಹೋದ ಚಾಪ್ಟರ್ನಲ್ಲಿ 1980ರ ಅವಧಿವರೆಗೆ, ಅಂದರೆ ಏನು ಅಂತಂದರೆ 1950ರಿಂದ ಹಿಡ್ಕೊಂಡು ಮತ್ತು 90ರವರೆಗೆ ಏನಾಯಿತು ಅಲ್ಲ, ಅವೆಲ್ಲನೂ ಕೂಡ ನೋಡ್ತಾ ಬಂದಿದ್ವಿ, ಹೌದಾ. ಆ ಒಂದು ಹೊತ್ತಿಗೆ 1990ರ ಹೊತ್ತಿಗೆ ಒಂದು ಕಡೆ ನೋಡ್ತಾ ಇದ್ದೀವಿ, ಆಹಾರದ ಭದ್ರತೆಯನ್ನು ಸರಿಯಾಗಿ ನಮಗೆ ಅದನ್ನು ನಿಭಾಯಿಸೋಕ್ಕಾಗಲಿಲ್ಲ ಅಂತ, ಹೌದಾ. ಒಂದು ಕಡೆ ಜನಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಇನ್ನೊಂದು ಕಡೆ ಅದಕ್ಕೆ ಬೇಕಾಗಿರುವಂಥ ಒಂದು ಸಂಪನ್ಮೂಲಗಳು ನಮ್ಮಲ್ಲಿ ಇರಲಿಲ್ಲ ಅಂತ, ಹೌದಾ. ಸೊ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಹೌದಾ, ದವಸ ಧಾನ್ಯಗಳ ಕೊರತೆ ಆಯಿತು ಅಂತೇಳಿ. ಆನಂತರ ಇನ್ನೊಂದು ಇಂಟರ್ನಲ್ ಆಗಿ ಸಾಕಷ್ಟು ಒಂದು ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಆಯಿತು, ಹೌದಾ. ಸೊ ಒಂದು ಕಡೆ 1970ರ ಹೊತ್ತಿಗೆ ಬರಗಾಲ ಆಯಿತು. ಇವೆಲ್ಲ ನೋಡ್ತಾ ಬಂದಿರಿ. ಅದಾದ ನಂತರ ನೆಕ್ಸ್ಟ್ ಆರ್ಥಿಕವಾಗಿ ಒಂದಿಷ್ಟು ನಮ್ಮಲ್ಲಿ ಸಮಸ್ಯೆಗಳು ಉಲ್ಬಣವಾಯಿತು. ಒಂದು ಕಡೆ ಏನಾಯ್ತಾ, ಇದು ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಬಂತು ಸ್ನೇಹಿತರೆ. ಇನ್ಫ್ಲೇಷನ್ ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ಹಣದುಬ್ಬರ ಅಂತ, ಹೌದಾ. ಸೊ ಬೆಲೆಗಳ ಏರಿಕೆ ಜಾಸ್ತಿ ಆಯಿತು ಅಂತ. ಆನಂತರ ಪಾವತಿ ಶುಲ್ಕದಲ್ಲಿ ಕೂಡ ಸಾಕಷ್ಟು ತೊಂದರೆನ ಅನುಭವಿಸ್ಬೇಕಾಯಿತು. ವಿದೇಶಿಗಳಿಂದ ಬರುವಂಥ ಆಮದು ಪ್ರಮಾಣ ಹೆಚ್ಚಿಗಾಯಿತು ಅಂತ, ಹೌದಾ. ಅವುಗಳಿಗೆ ನಾವು ಕಳಿಸುವಂಥ ರಫ್ತು ಪ್ರಮಾಣ ಕಡಿಮೆ ಆಯಿತು. ಈ ಎಲ್ಲ ಸಮಸ್ಯೆಗಳು ಆರ್ಥಿಕ ಒಂದು ಬಿಕ್ಕಟ್ಟಿಗೆ ಕಾರಣವಾಯಿತು ಅಂತ. ಈ ಆರ್ಥಿಕ ಬಿಕ್ಕಟ್ಟು ನಾವು ಹೊರಬರಲಿಕ್ಕೆ ನಮಗೆ ಸಾಕಷ್ಟು ಒಂದು ಪ್ರಯತ್ನಗಳ ಮಾಡಬೇಕಾಯಿತು. ಅಂಥ ಒಂದು ಸಂದರ್ಭದಲ್ಲಿ ಸೊ ಏನಾಗುತ್ತೆ ಅಂತಂದರೆ, WTO ಎದುರುಗಡೆ ಹೋಗಿ ಭಾರತ ಸರ್ಕಾರ ಅಥವಾ ಭಾರತದ ಒಂದು ವ್ಯವಸ್ಥೆ ಏನು ಮಾಡಿತು ಅಂದರೆ ಅಪೀಲನ್ನು ಮಾಡ್ಕೊಳ್ತು. ಈ ಎಲ್ಲ ಸಮಸ್ಯೆಗಳಿಂದ ಹೊರಬರಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಕೇಳಿದಾಗ, ಅವಾಗ ನಮಗೇನಾಗುತ್ತೆ, WTO ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ನಿಮ್ಗೆ ಗೊತ್ತಿದೆ ಅದರ ಸ್ಥಾಪನೆ 1995 ಜನವರಿ 1 ಅಂತ. ಆನಂತರ IBRD ಅಂತೇಳಿ ನೀವು ಕೇಳಿದ್ರಿ. ಇವೆರಡೂ ಕೂಡ ಸಂಸ್ಥೆಗಳು ನಮಗೆ ಆಗಿನ ಸಮಯದಲ್ಲಿ ಒಂದಿಷ್ಟು ಕಂಡೀಷನಾತ್ಮಕವಾಗಿ, ಹೌದಾ. ಸೊ ಒಂದಿಷ್ಟು ನಮಗೆ ಏನಾಗ್ತಾ ಇದೆ, ನಿರ್ಬಂಧನಾತ್ಮಕವಾಗಿ ಕೆಲವು ಸೂಚನೆಗಳನ್ನು ಕೊಡುತ್ತೆ. ಆ ಸೂಚನೆಗಳನ್ನು ನಾವು ಅನಿವಾರ್ಯವಾಗಿ ನಮ್ಮ ದೇಶದ ಒಂದು ಆರ್ಥಿಕತೆಯ ವ್ಯವಸ್ಥೆಯಲ್ಲಿ ಬಳಸ್ಕೋಬೇಕಾಗತ್ತೆ. ಹಾಗಾಗಿ ಆ ಒಂದು ಏನೇನು ನಿರ್ಬಂಧನೆಗಳಿತ್ತು ಅನ್ನುವಂಥದ್ದು, ಹೌದಾ. ಸೊ ಆಲ್ರೆಡಿ ಅದು ಏನಾಗಿತ್ತು ಅಂದರೆ ಭಾರತದ ಅರ್ಥವ್ಯವಸ್ಥೆ ಬಿಗಿಯಾಗಿತ್ತು, ಹೌದಾ. ಸೊ ಹೆಂಗೆ ಅಂದರೆ ಎಲ್ಲದು ಪ್ರತಿಯೊಂದು ಹಂತದಲ್ಲೂ ಸರ್ಕಾರ ಒಂದು ಮುತುವರ್ಜಿ ವಹಿಸುವಂಥದ್ದು. ಉತ್ಪಾದನೆ ಕ್ಷೇತ್ರ ಆಗಿರ್ಬೋದು, ಹೌದಾ, ವಿದೇಶಿ ವ್ಯಾಪಾರ ಆಗಿರ್ಬೋದು, ಆಮದು ಆಗಿರ್ಬೋದು, ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಸರ್ಕಾರದ ಒಂದು ಮುತುವರ್ಜಿ ಇತ್ತು ಅಂತ. ಸೊ ಅದನ್ನು ಏನು ಮಾಡ್ತು ಅಂದರೆ, ಆಗಿನ ಒಂದು ವ್ಯವಸ್ಥೆ ನೀವು ಸರಳೀಕರಣ ಮಾಡ್ಕೊಳ್ಬೇಕು ಅಂತ, ಅಂದರೆ ನಿಮ್ಮ ವ್ಯವಸ್ಥೆ ಉದಾರೀಕರಣಕ್ಕೆ ಒಳಪಡಬೇಕು ಅನ್ನೋವಂಥದ್ದು. ಆಮೇಲೆ ಖಾಸಗಿ ರಂಗಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಬೇಕು ಅಂತ, ಹೌದಾ. ಸೊ ಈ ಎಲ್ಲ ಒಂದು ಕಂಡೀಷನಲ್ ಆಗಿರುವಂಥ ಕೆಲವು ವ್ಯವಸ್ಥೆಯನ್ನು ಸೊ ನಮಗೆ ಆಗಿನ ಒಂದು ಸಮಯದಲ್ಲಿ ಇರುವಂಥ WTO ನಮಗೆ ಗೈಡ್ ಮಾಡ್ತು.
ಆ ಗೈಡನ್ನು ತೆಗೆದುಕೊಂಡು ನಮ್ಮ ಭಾರತ ಅರ್ಥವ್ಯವಸ್ಥೆಯಲ್ಲಿ ನಾವು ಮುನ್ನಡೆ ಸಾಧಿಸಿದ್ವಿ ಅಂತ. ಹೌದಾ, ಅದು ಆ ಒಂದು ಕಂಟೆಂಟ್ ಇರುವಂಥ ಒಂದು ಈ ಚಾಪ್ಟರ್ನಲ್ಲಿದೆ. ಈ ಚಾಪ್ಟರ್ನಲ್ಲಿ ಈ ಒಂದು ವಿಡಿಯೋನಲ್ಲಿ ಎಲ್ಲನೂ ಕೊಡೋಕ್ಕಾಗಲ್ಲ. ವಾಸ್ತವಿಕವಾಗಿ ನಾನು ಒಂದಿಷ್ಟು ಕಂಟೆಂಟನ್ನು ತೊಗೊಂಡು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಇದ್ರ ಮೇಲೆ ಒಂದು 4-5 ವಿಡಿಯೋಗಳು ಜನರಲ್ ಆಗಿ ನಾನು ಕೊಡಬೇಕಾಗತ್ತೆ ಸ್ನೇಹಿತರೆ. 4-5 ಆದರೂ ವಿಡಿಯೋಗಳು ಕೊಡ್ತೀನಿ. ಸೊ ಅದಾದ ನಂತರ ನಿಮಗೆ ಕ್ವಶನ್ ವಿತ್ ಆನ್ಸರ್ಗೆ ಹೋಗ್ತೀನಿ ಸ್ನೇಹಿತರೆ. ಮೊದಲಿಗೆ ಕ್ವಶನ್ ವಿತ್ ಆನ್ಸರ್ಗೆ ಬಂದಂತಂದರೆ ಸೊ ಇಲ್ಲಿ ನಿಮಗೆ ಸಾಕಷ್ಟು ಏನಾಗಲ್ಲ, ಸೊ ನಾಲೆಜನ್ನು ಸಿಗೋಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಅರ್ಧಂಬರ್ಧ ಆಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದು. ಸೊ ಆಮೇಲೆ ನಿಮ್ಗೆ ಗೊತ್ತಿದೆ, 1 ಅಂಕದಲ್ಲಿ ಇಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್ ಇಲ್ಲ, ಡೈರೆಕ್ಟ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ಗಳೇ ಇರುತ್ತೆ. 4 ಪ್ರಶ್ನೆಗಳು. ಅದಾದ ನಂತರ 1 ವರ್ಡ್ ಒಂದು 7 ಬರುತ್ತೆ. ಆನಂತರ 2 ಅಂಕದಿದೆ, 4 ಅಂಕದಿದೆ, ಆನಂತರ 5 ಅಂಕದಿದೆ. 6 ಅಂಕದ ಆದ ನಂತರ 5 ಅಂಕದ್ದು ಆಲ್ರೆಡಿ ಬ್ಯಾಂಕ್ ಹೆಸರುಗಳನ್ನು ಕೊಟ್ಟಿರ್ತಾನೆ ಸ್ನೇಹಿತರೆ. ಅದರಲ್ಲಿ ಒಂದು 5 ಬ್ಯಾಂಕ್ಗಳು ಕೊಟ್ಟಿರ್ತಾನೆ. ನಬಾರ್ಡ್ ಅಂತೇಳಿ ನೆನಪಿಟ್ಕೊಡ್ರಿ, ಅದು ಯಾವ ಬ್ಯಾಂಕ್ ಆಗುತ್ತೆ ಅಂತೇಳಿ. ಒಂದು 5 ಬ್ಯಾಂಕ್ಗಳನ್ನು ಸೇರಿಸಿ ನಿಮಗೆ ಏನು ಮಾಡ್ತಾನೆ, ICIC ಬ್ಯಾಂಕ್ ಅಂತೇಳಿ ಕೊಡ್ತಾನೆ. ಅದಾದ ನಂತರ HSB ಬ್ಯಾಂಕ್ ಅಂತ ಕೊಟ್ಟಿರ್ತಾನೆ. ಮತ್ತು ಇನ್ನೂ ಒಂದು 2 ಬ್ಯಾಂಕ್ಸ್ ಇದೆ ಸ್ನೇಹಿತರೆ. IDBI ಅಂತ ಒಂದು ಬ್ಯಾಂಕ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ICICI ಅಂತ. ಈ ಎಲ್ಲ 5 ಬ್ಯಾಂಕ್ಗಳನ್ನು ಸೇರಿಸಿ ನೀವು ಅವುಗಳನ್ನು ಏನು ಮಾಡಬೇಕಾಗುತ್ತೆ, ಡಿವೈಡ್ ಮಾಡಬೇಕಾಗುತ್ತೆ. ಒಂದು ಕೃಷಿ ಬ್ಯಾಂಕ್ ಆಗಿರುತ್ತದೆ, ಒಂದು ಕೈಗಾರಿಕೆ ಬ್ಯಾಂಕ್ ಆಗಿರುತ್ತೆ, ಹೌದಾ, ಒಂದು ಖಾಸಗಿ ಬ್ಯಾಂಕ್ ಆಗಿರುತ್ತೆ, ಒಂದು ವಿದೇಶಿ ಬ್ಯಾಂಕ್ ಆಗಿರುತ್ತೆ. ಈ ರೀತಿಯಾಗಿ ಒಂದು 5 ಬ್ಯಾಂಕ್ಗಳಿದ್ದಾವೆ. ಅವುಗಳನ್ನು ನೀವು ಸಪ್ರೇಟ್ ಮಾಡಿದ್ರೆ ಅದಕ್ಕೆ 5 ಅಂಕ ಇರುತ್ತೆ. ಹೌದಾ, ಆ ಥರ. ಸೊ ಈ ಥರ ಒಂದು 5 ಅಂಕದ ಒಂದು ಪ್ರಶ್ನೆ. ಆಮೇಲೆ 6 ಅಂಕದ ಒಂದಿಷ್ಟು ಉದಾರೀಕರಣಕ್ಕೆ ವಲಯಗಳ ಏನೇನಿದೆ ಅಂತ ಅದರ ಬಗ್ಗೆ ಒಂದು ಪ್ರಶ್ನೆಗಳನ್ನು ಬರುವಂಥ ಸಾಧ್ಯತೆ ಇದೆ. ಸೊ ಇವೆಲ್ಲನೂ ಕೂಡ ಒಂದೊಂದಾಗಿ ಮುಂದಿನ ದಿನದಲ್ಲಿ ನಾವು ಅದನ್ನು ಅಧ್ಯಯನ ಮಾಡ್ತಾ ಬರೋಣ ಸ್ನೇಹಿತರೆ. ಸೊ ಮೊದಲೇದಾಗಿ ನನ್ನ ಅಪೀಲ್ ಏನಿದೆ ಅಂತಂದರೆ, ಪ್ರಥಮವಾಗಿ ಯಾರೆಲ್ಲ ನೋಡ್ತಾ ಇದ್ರಿ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಾಚ್ ಮಾಡಿ ಸ್ನೇಹಿತರೆ. ಸೊ ಯಾವುದೇ ರೀತಿ ಅಂತ ಸ್ಕಿಪ್ ಮಾಡದೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ಆಲಿಸಿ ಸ್ನೇಹಿತರೆ. ಇಲ್ಲಿ ನೋಡಿ, ಅಧ್ಯಾಯ ಸಂಖ್ಯೆ 3. ಸೊ ಉದಾರೀಕರಣ, ಖಾಸಗೀಕರಣ ಮತ್ತು ಜಾಗತೀಕರಣ ಒಂದು ಮೌಲ್ಯಮಾಪನ ಅಥವಾ ಅದರದ್ದು ಒಂದು ವಿಮರ್ಶೆ ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ. ಸೊ ಇದರಲ್ಲಿ ಏನೇನು ಕಂಟೆಂಟ್ ಇರ್ಬೋದು ಅನ್ನೋಂಥದ್ದು ನಾವು ನೋಡೋಣ. ಹೌದಾ, ಸೊ ಇದಾದ ನಂತರ ಏನೇನು ಕಲಿತೀವಂತ. 1991ರಲ್ಲಿ ಭಾರತದಲ್ಲಿ ಜಾರಿಗೊಳಿಸಲಾದ ಸುಧಾರಣಾ ನೀತಿಗಳು. ಹೌದಾ, ಸೊ ಹಿನ್ನೆಲೆಗಳನ್ನು ಗ್ರಹಿಸುವಿರಿ. ಹೌದಾ, ಸೊ ಏನೇನು 1990 ಆದ ನಂತರ ಏನೇನು ನಾವು ಯಾವ್ಯಾವ ವಲಯಕ್ಕೆ ನಾವು ಹೆಚ್ಚಿನ ಇಂಪಾರ್ಟೆಂಟ್ ಕೊಟ್ಟಿವಿ, ಏನೇನು ಬದಲಾವಣೆಗಳು ಮಾಡ್ಕೊಂಡಿವಿ, ಸೊ ಆರ್ಥಿಕ ಸುಧಾರಣೆಗಳನ್ನು ಮಾಡ್ಕೊಂಡಿವಿ ಅನ್ನೋಂಥದ್ದು ನಾವು ನೋಡ್ತೀವಿ ಸ್ನೇಹಿತರೆ. ಅದಾದ ನಂತರ ಜಾರಿಗೊಳಿಸಲಾದ ಸುಧಾರಣಾ ನೀತಿಗಳ ಮೂಲಕ ತಂತ್ರಗಳನ್ನು ಅರಿತುಕೊಳ್ಳುವಿರಿ ಅಂತಂದ್ರೆ ಏನು, ಸೊ ನೀವು ಅದರ ಬಗ್ಗೆ ನಾಲೆಜನ್ನು ಬರುತ್ತೆ ಅಂತ, ಏಬಲ್ ಆಗ್ತೀರಂತ. ಸೊ ಭಾರತದಲ್ಲಿ ಜಾಗತೀಕರಣ ಮತ್ತು ಅದರ ಅನುಷ್ಠಾನ ಪ್ರಕ್ರಿಯೆಯನ್ನು ಅರ್ಥೈಸಿಕೊಳ್ಳಿರಿ. ಹೌದಾ, ಜಾಗತೀಕರಣ ಅಂತಂದರೆ ಏನು ಅಂದರೆ ನಮ್ಮ ಒಂದು ಆರ್ಥಿಕತೆನೇ ನಾವು ತೆರೆದಿಡುವುದು, ವಿಶ್ವದ ಮಾರುಕಟ್ಟೆಗೆ ತೆರೆದಿಡುವುದಂತ. ಹೌದಾ, ಸೊ ನೆಕ್ಸ್ಟ್ ವಿವಿಧ ವಲಯಗಳಲ್ಲಿ. ಹೌದಾ, ವಲಯ ಅಂದರೆ ಕೃಷಿ ವಲಯ, ಕೈಗಾರಿಕೆ ವಲಯ, ಹೌದಾ, ಮತ್ತು ಇನ್ನೊಂದು ಏನಂತಾರೆ ವ್ಯಾಪಾರದ ಒಂದು ಕ್ಷೇತ್ರ. ಇವೆಲ್ಲನೂ ಕೂಡ ಒಂದು ಏನು ಮಾಡ್ತೀವಿ, ಸಾಮಾನ್ಯವಾದಂಥ ಒಂದು ನಾಲೆಜನ್ನು ನಾವು ಪಡಿತೀವಿ. ಹೌದಾ, ಇದ್ರೊಳಗೆ. ಅದಾದ ನಂತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಒಂದು ಕಂಟೆಂಟ್ ಇದೆ. ಒಂದು ನಿಮಿಷ, ಇದನ್ನು ಕಟ್ ಆಗ್ತಾ ಇದೆ ಸ್ನೇಹಿತರೆ. ಓಕೆ, ಸೊ 40 ವರ್ಷಗಳ ಯೋಜಿತ ಅಭಿವೃದ್ಧಿ ನೋಡಿ. ಹೌದಾ, ಅಭಿವೃದ್ಧಿ ನಂತರ ಭಾರತ ಸದೃಢ ಕೈಗಾರಿಕೆ ನೆಲೆಯನ್ನು ಮತ್ತು ಆಹಾರ ಧಾನ್ಯಗಳ ಉತ್ಪನ್ನದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಿತು. ಹೌದಾ, ಸೊ ಏನಂದರೆ 40 ವರ್ಷಗಳ ಏನು ಸ್ವತಂತ್ರ ಆಯಿತು ಅಂದರೆ 1947 ಹಿಡ್ಕೊಂಡು ನೀವು ನೋಡ್ತಾ ಇದ್ರಿ. ಹೌದಾ, 50 ನಾವು ರೌಂಡ್ ಫಿಗರ್ ಮಾಡಿಕೊಂಡ್ರೆ 50, ಓಕೆ, 60, 70, 80, 90. ಹೌದಾ, ಸೊ ಈ 90ರ ದಶಕವರೆಗೆ ಅಂದರೆ ಏನು, ಸೊ 40 ವರ್ಷಗಳ ಕಾಲಾವಧಿಯಲ್ಲಿ ಭಾರತ ಒಂದು ಕಡೆ ಕೈಗಾರಿಕೆ ಆಗಿರ್ಬೋದು ಮತ್ತು ಕೃಷಿ ರಂಗದಲ್ಲಿ ಸ್ವಲ್ಪ ಮಟ್ಟಿಗೆ ಏನಾಯಿತು ಅಂದರೆ ಸುಧಾರಣೆ ಆಯಿತು, ಸ್ವಾವಲಂಬನೆ ಆಯಿತು. ಆದರೂ ನೋಡಿ, ಆದಾಗ್ಯೂ ಜನಸಂಖ್ಯೆ ಪ್ರಧಾನ ಭಾಗವು ತನ್ನ ಜೀವನ ಆಧಾರಕ್ಕಾಗಿ ಕೃಷಿ ಪ್ರಮುಖ ಅವಲಂಬನೆಯನ್ನು ಮುಂದುವರಿಸಿದೆ. ಹೌದಾ, ಒಂದು ಕಡೆ ನಿಮ್ಗೆ ಗೊತ್ತಿದೆ, ಇವತ್ತು ಭಾರತ ಇಡೀ ವಿಶ್ವದಲ್ಲಿ ಪ್ರಥಮವಾಗಿ ಏನಾಗಿದೆ ಅಂದರೆ ಜನಸಂಖ್ಯೆಯಲ್ಲಿ ಹೆಚ್ಚಳ ಆಗಿದೆ. ಹೌದಾ, ಚೀನಾಕ್ಕೂ ಕೂಡ ಇವತ್ತು ನಾವು ಹಿನ್ನಡೆ ಸಾಧಿಸಿದ್ವಿ. ಸೊ ಅದರಿಂದಾಗಿ ಸಾಕಷ್ಟು ಒಂದು ಏನಾಗಿದೆ, ಕೃಷಿ ವಲಯ ಮೇಲೆ ನಾವು ಅವಲಂಬನೆ ಆಗಿದ್ದೀವಿ. ಹೌದಾ, 1991ರಲ್ಲಿ ಪಾವತಿ ಶುಲ್ಕಿನ ಉಂಟಾದ ಬಿಕ್ಕಟ್ಟು ದೇಶದಲ್ಲಿ ಆರ್ಥಿಕ ಸುಧಾರಣೆಗಳ ಜಾರಿಗೆ ಕಾರಣವಾಯಿತು. ಏನು ಇದು ಪಾವತಿ ಶುಲ್ಕ? ಪಾವತಿ ಶುಲ್ಕ ಅಂತಂದರೆ ಸೊ ವಿದೇಶ ವಿನಿಮಯ ಏನು ಮಾಡ್ಕೊಳ್ತಾ ಇದ್ದೀವಿ, ಸೊ ಆ ವಿನಿಮಯ ಮಾಡೋದ್ರಿಂದ ಅದರಿಂದ ಬರುವಂಥ ಏನು ಆದಾಯ ಇತ್ತು ಅದು ಕಡಿಮೆ ಆಗ್ತಾ ಬಂತು. ಯಾಕಂದರೆ ನಮ್ಮಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ರೆ ತಾನೇ ಜಾಸ್ತಿ ಬರೋದು. ಹೌದಾ, ಸೊ ಎಕ್ಸ್ಪೋರ್ಟ್ಗಿಂತ ರಿಸೀವಿಂಗೇ ಜಾಸ್ತಿ ಆಗ್ತಾ ಇದೆ, ಇಂಪೋರ್ಟೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಪಾವತಿ ಶುಲ್ಕ ಆಟೋಮೆಟಿಕ್ ಆಗಿ ಅದು ಏನಾಗ್ತಾ ಇದೆ, ದೇಶದ ಒಂದು ಇಕ್ಕಟ್ಟಿಗೆ, ಆರ್ಥಿಕ ಸಂಕಷ್ಟಕ್ಕೆ ಈಡು ಮಾಡ್ತು ಅಂತ. ಸೊ ಇದರಿಂದ ನಾವು ಹೊರಗಡೆ ಬರುವಂಥ ಒಂದು ಅವಶ್ಯಕತೆ ಇತ್ತು ಅಂತ.
ಹೌದಾ. ಸೊ ಈ ಘಟಕವು ಭಾರತದಲ್ಲಿ ಸುಧಾರಣಾ ಪ್ರಕ್ರಿಯೆ ಮತ್ತು ಅದರ ಅನುಷ್ಠಾನಗಳ ಒಂದು ಮೌಲ್ಯ ಮಾಪನ ಮಾಡಬೇಕಾಗಿದೆ. ಹೌದಾ. ಸೊ ಈ ಎಲ್ಲ ಕಾರಣದಿಂದಾಗಿ ನಾವು ಒಂದೊಂದು ಅದರಿಂದ ಹೊರಗಡೆ ಹೇಗೆ ಬರ್ಬೋದು ಅನ್ನೋಂಥದ್ದು ನಾವು ಸ್ಟಡಿ ಮಾಡಬೇಕಾಗಿದೆ ಸ್ನೇಹಿತರೆ. ಸೊ ಅದನ್ನೇ ಇವತ್ತು ಈ ಒಂದು ಚಾಪ್ಟರ್ನಲ್ಲಿ ನಾವು ನೋಡಬೇಕಾಗಿದೆ ಸ್ನೇಹಿತರೆ. ಸೊ ಇವತ್ತಿನ ಒಂದು ಕಂಟೆಂಟು ಡೈರೆಕ್ಟಾಗಿ ಬರೋಣ. ಈ ಕಂಟೆಂಟನ್ನಲ್ಲಿ ಏನೇನಿದೆ ಅಂತ ನೋಡ್ತಾ ಬರೋಣ ಸ್ನೇಹಿತರೆ. ಇಲ್ಲಿಂತನ ತಗೋತೀನಿ ಸ್ನೇಹಿತರೆ. ಓಕೆ, ಎಸ್. ಸೊ 1980ರ ದಶಕದಲ್ಲಿ ದೇಶದ ಹಣಕಾಸಿನ ಬಿಕ್ಕಟ್ಟಿನಿಂದ ಕೂಡಿತ್ತು. ಏನು? ಸೊ ಆಲ್ರೆಡಿ 1980 ಹಿಡ್ಕೊಂಡು 90ರವರೆಗೆ ಅವಧಿ ಒಳಗೆ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಮಾಡೋಕ್ಕಾಗಲಿಲ್ಲ ನಮ್ಮ ಕಡೆಯಿಂದ. ಹೌದಾ. ದೇಶದ ಒಳಗಡೆ ಹಣಕಾಸಿನ ಸಮಸ್ಯೆ ತೀವ್ರಗತಿಗೆ ಹೋಯಿತು ಅಂತ. ಹೌದಾ. ಸೊ ಹಾಗಾಗಿ ಅದನ್ನು ನೋಡಬೇಕು ಏನಂತ. ಆ ಕಡೆ ಏನಾಗ್ತಾ ಇದೆ ಅಂದರೆ ಸರ್ಕಾರದ ವೆಚ್ಚ ಆದಾಯಕ್ಕಿಂತ ಹೆಚ್ಚಿಗಾಯಿತು. ಅಂದರೆ ರೆವಿನ್ಯೂ ಏನು ಬರಬೇಕಾಗಿತ್ತಲ್ಲ, ಸೊ ಆದಾಯ ಏನಾಯಿತು ಅಂದರೆ ಕಡಿಮೆ. ಯಾವುದು? ಸೊ ಆದಾಯಕ್ಕಿಂತ ನಮ್ಮಲ್ಲಿ ಜಾಸ್ತಿ ಒಂದು ಏನಾಯಿತು ಅಂತಂದರೆ ವೆಚ್ಚನೇ ಹೆಚ್ಚಿಗಾಯಿತು ಅಂತ. ಹೌದಾ. ಸೊ ಎಕ್ಸ್ಪೆಂಡಿಚರ್ ಅಂತ ಏನು ಕರಿತಾ ಇದ್ದೀವಿ ಅದು ಹೆಚ್ಚಿಗಾಯಿತು ಅಂತ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸೊ ಇವೆಲ್ಲ ಯಾಕೆ ಅಂತಂದರೆ ನಮ್ಗೆ ಗೊತ್ತಾಗಬೇಕಾಗತ್ತೆ. ಸೊ ರೆವಿನ್ಯೂ ಅಂತಂದರೆ ಆದಾಯ ನೆನ್ಪಿಟ್ಕೊಳ್ಳಿ ಕಡಿಮೆ ಆಯಿತು, ಎಕ್ಸ್ಪೆಂಡಿಚರ್ ಏನಾಯಿತು ಅಂದರೆ ಹೆಚ್ಚಿಗಾಯಿತು. ಸೊ ಈ ಎರಡೂ ಕಾರಣದಿಂದಾಗಿ ಸೊ ಭಾರತ ವ್ಯವಸ್ಥೆ ಆರ್ಥಿಕತೆ ಏನಾಯಿತು ಅಂತಂದರೆ ಮುಂದೆ ಏನು ಮಾಡಬೇಕು ಅನ್ನೋಂಥ ಒಂದು ಸಮಸ್ಯೆ ಉಲ್ಬಣವಾಯಿತು. ಸಾರ್ವಜನಿಕ ಆದಾಯ ಮತ್ತು ಸಾರ್ವಜನಿಕ ಉದ್ಯಮಗಳಿಂದ ಬರುವ ಆದಾಯ ಅಧಿಕ ಆಗಿರಲಿಲ್ಲ. ನೋಡಿ ಸ್ನೇಹಿತರೆ, ಸಾರ್ವಜನಿಕ ಆದಾಯ ಅಂತಂದ್ರೆ ಏನು? ಪಿ ಸಿ ಎಸ್ ಅಂತ ಕರಿತಾ ಇದ್ದೀವಿ. PES. ಹೌದಾ. ಸೊ ಪಬ್ಲಿಕ್ ಎಂಟರ್ಪ್ರೈಸಸ್ ಯೂನಿಟ್ಸ್ ಅಂತ ಕರಿಬೋದು, ಅಥವಾ ಈ ಒಂದು PEU ಅಂತಲೂ ಕೂಡ ಕರಿತಾ ಇದ್ದೀವಿ. ಇದೂರ್ಲಿಂದ ಬರುವಂಥ ಆದಾಯ ಭಾಳ ಕಡಿಮೆ ಆಯಿತು ಅಂತ. ಹೌದಾ. ಆ ಉದ್ಯಮಗಳ ಒಂದು ಸಾರ್ವಜನಿಕ ರಂಗದಿಂದ ಬರುವಂಥ ಆದಾಯಗಳು ಪದೇ ಪದೇ ನಷ್ಟ ಆಯ್ತಾ ಬಂತು ಅಂತೇಳಿ ನಾವು ಅದನ್ನು ಹೇಳ್ತೀವಿ. ಓಕೆ. ಸೊ ನೆಕ್ಸ್ಟ್ ನೋಡಿ, ಸರ್ಕಾರ ವಿದೇಶಿ ಸಂಸ್ಥೆಗಳಿಂದ ಪಡೆದ ಸಾಲ ಮೊತ್ತವನ್ನು ಅನುಭೋಗದ ವೆಚ್ಚಕ್ಕಾಗಿ ಅಥವಾ ಅಗತ್ಯಕ್ಕಾಗಿ ಖರ್ಚು ಮಾಡಲಾಯಿತು. ಈ ರೀತಿಯ ವೆಚ್ಚ ಮಿತಿಮೀರಿ ಬೆಳೆಯಿತು. ಒಂದು ಕಡೆ ಏನಾಯಿತು, ಸರ್ಕಾರ ವಿದೇಶದಿಂದ ಏನು ಬರ್ತಾ ಇತ್ತು ಸಣ್ಣ ಪುಟ್ಟ ಒಂದು ಆದಾಯ, ಆ ಆದಾಯ ಬರೀ ಅನುಭವಕ್ಕೆ ಮಾತ್ರ ಅದನ್ನು ಖರ್ಚು ಮಾಡಲಿಕ್ಕಾಯಿತು. ಉಳಿದ ವಿವಿಧ ಅಭಿವೃದ್ಧಿಗಾಗಿ ಇರಲಿ ಅಥವಾ ರಾಷ್ಟ್ರದ ರಕ್ಷಣೆಗಾಗಿರಲಿ ಅವುಗಳಿಗೆ ಅದನ್ನು ಸರಿ ಹೊಂದಲಿಲ್ಲ ಸ್ನೇಹಿತರೆ. ಸೊ ಇವೆಲ್ಲನೂ ಕೂಡ ಸಾಕಷ್ಟು ನಮಗೆ ಒಂದು ಪ್ರಾಬ್ಲಮ್ಸನ್ನು ಕ್ರಿಯೇಟ್ ಆಗುವಂಥ ಒಂದು ಕಂಡೀಷನ್ಸು. ನೆಕ್ಸ್ಟ್ ನೋಡಿ, ಅಗತ್ಯ ವಸ್ತುಗಳ ಬೆಲೆಗಳು ವಿಪರೀತ ಏರಿದವು. ಹೌದಾ. ಗಗನಕ್ಕೆ ಎತ್ತಾ ಬಂತು ಅಗತ್ಯ ವಸ್ತುಗಳ ಬೆಲೆ. ಮತ್ತು ರಫ್ತು ಪ್ರಮಾಣ ಕಡಿಮೆ ಆಯಿತು. ಹೌದಾ. ಸೊ ಏನಾಯಿತು, ನಮ್ಮ ಕಡೆಯಿಂದ ಏನು ಕಳಿಸಬೇಕಾಗಿತ್ತು ಎಕ್ಸ್ಪೋರ್ಟು ಜಾಸ್ತಿ ಆಗಲಿಲ್ಲ, ಅದು ಕಡಿಮೆ ಆಯಿತು. ಆಮದಿನ ಪ್ರಮಾಣ ಅಧಿಕವಾಯಿತು. ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಹೌದಾ. ವಿದೇಶಿ ವಿನಿಮಯ ನಿಧಿ ಕೇವಲ 2 ವಾರಗಳ ಆಗುವಷ್ಟು ಸಾಕಾಗುವಷ್ಟಿತ್ತು. ಹೌದಾ. ಸೊ ಬರೀ ಅದು ಏನಾಗ್ತದೆ, 2 ವಾರಕ್ಕಷ್ಟೇ, 2 ವೀಕಿಗೆ ಆಗುವಂಥದ್ದಷ್ಟೇ ನಮ್ಮಲ್ಲಿ ವಿದೇಶಿ ವಿನಿಮಯ ಒಂದು ನಿಧಿ ಶೇಖರಣೆ ಆಯಿತು. ಹಾಗಾದರೆ ಏನು ಮುಂದಿನ ಭವಿಷ್ಯದ ಪರಿಸ್ಥಿತಿ ಏನಾಗುತ್ತೆ ಆರ್ಥಿಕವಾಗಿ? ಸೊ ಇವೆಲ್ಲನೂ ಕೂಡ ದಿಗ್ಭ್ರಮೆಯನ್ನು ಉಂಟು ಮಾಡ್ತು ಅಂತ ಭಾರತಕ್ಕೆ. ಹೌದಾ. ಇದರಿಂದಾಗಿ ಅಭಿವೃದ್ಧಿ ತಂತ್ರದ ದಿಕ್ಕನ್ನು ಬದಲಿಸಲು ಸರ್ಕಾರ ನಿರ್ಧರಿಸಿತು. ಆ ಸಮಯಕ್ಕೆ ಏನಾಗ್ತಾ ಇದೆ, ಸೊ ಕೇಂದ್ರ ಸರ್ಕಾರ ಸ್ವಲ್ಪ ವಿಚಾರ ಮಾಡುತ್ತೆ. ಸೊ ನಮ್ಮ ಒಂದು ಏನು ಅಭಿವೃದ್ಧಿಯ ಒಂದು ತಂತ್ರ ಏನಿದೆ ಅದನ್ನು ದಿಕ್ಕನ್ನು ನಾವು ಬೇರೆ ಕಡೆಗೆ ತಿರುಗಿಸೋಣ ಅನ್ನೋವಂಥ ಒಂದು ಪ್ರಯತ್ನ, ಅಭಿವೃದ್ಧಿ ಅದರ ಬಗ್ಗೆ ಒಂದು ವಿಚಾರನ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವುದು? ಕೇಂದ್ರ ಸರ್ಕಾರ. ನೆನಪಿರಲಿ ಸ್ನೇಹಿತರೆ. ಸೊ ಈ ಸಮಯದಲ್ಲಿ ಭಾರತ ಅಂತಾರಾಷ್ಟ್ರೀಯ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ IDBI ಅಂತ ಕರಿತಾ ಇದ್ದೀವಿ. IDBI. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಬ್ಯಾಂಕ್ ಆಗಿರುವಂಥ ಇನ್ನೊಂದು ಹಣಕಾಸಿನ ನಿಧಿ ಯಾವುದು? IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇಳಿ. ಸೊ ಇದರ ಮೂರೇ ಭಾರತ ಸರ್ಕಾರ ಹೋಯಿತು ಸ್ನೇಹಿತರೆ. ನೆನಪಿರಲಿ ನಿಮಗೆ. ಬಿಕ್ಕಟ್ಟಿನ ಪರಿಹಾರಕ್ಕಾಗಿ ಸಾಲ ಪಡೆಯಿತು. ಇದರಿಂದ ಹೊರಬರೋಕ್ಕೆ ನಾವು ಆವಾಗ ಸಾಲ ಬೇಕಾಗಿತ್ತು, ಸಾಲವನ್ನು ಪಡೆದಿವಿ ಸ್ನೇಹಿತರೆ. ಅದಾದ ನಂತರ ಸೊ ವಿಶ್ವ ಬ್ಯಾಂಕು ಹಾಗೂ ಅಂತಾರಾಷ್ಟ್ರೀಯ ವ್ಯಾಪಾರ ನಿಧಿಗಳ ಅಥವಾ ಹಣಕಾಸಿನ ನಿಧಿಗಳ ಅಪೇಕ್ಷಣೆಯಂತೆ ಸರ್ಕಾರ ಖಾಸಗಿ ವಲಯದ ಮೇಲಿನ ನಿಯಂತ್ರಣ ತೆಗೆದುಹಾಕಬೇಕಾಯಿತು. ಹೌದಾ. ಸೊ ಏನು ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ, ಆ ಕಂಟ್ರೋಲ್ ಎಲ್ಲ ರಿಮೂವ್ ಮಾಡಬೇಕಾಯಿತು ನಾವು. ಯಾಕೆ? ಮುಂದೆ ನೋಡೋಣ. ಹೌದಾ. ಸರ್ಕಾರ ಪಾತ್ರ ಕಡಿತಗೊಳಿಸುವ, ವಿದೇಶಿ ವ್ಯಾಪಾರದ ಮೇಲಿನ ನಿರ್ಬಂಧ ಸಡಿಲಗೊಳಿಸುವ ಮೂಲಕ ಉದಾರೀಕರಣ ನೀತಿಯನ್ನು ಜಾರಿಗೊಳಿಸಬೇಕಾಯಿತು. ಹೌದಾ. ಯಾಕಂದರೆ ಆಲ್ರೆಡಿ ನಾವು ಭಾರತದ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಾಕಷ್ಟು ಒಂದು ಸಮಸ್ಯೆಯನ್ನು ಉಲ್ಬಣವಾಗಿತ್ತು. ಅದರಿಂದ ಹೊರಬರೋಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟನ್ನು ಮೈಗೂಡಿಸ್ಬೇಕಾಯಿತು. ಹೌದಾ.
ಬ್ರಿಟಿಷರಿಂದ ನಾವು ಸಾಕಷ್ಟು ಒಂದು ಆರ್ಥಿಕವಾಗಿ ಹಿನ್ನಡೆ ಆಗಿದ್ವಿ, ಹೌದಾ. ಅದನ್ನು ಹೊರಬರೋಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿತ್ತು. ಅದಕ್ಕೆ ನಮಗೆ ಒಂದಿಷ್ಟು ಏನು ಒಂದು ಹಣಕಾಸಿನ ವ್ಯವಸ್ಥೆ ಬೇಕಾಗಿತ್ತು ಸ್ನೇಹಿತರೆ. ಅದಕ್ಕೋಸ್ಕರ ಭಾರತ ತನ್ನ ಹೊಸ ಆರ್ಥಿಕ ನೀತಿ ಪ್ರಕಟಿಸಿತು. ಅದೇ LPG ಅಂತ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಏನು ಇಲ್ಲರಿ. ಸೊ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಕರಿತಾ ಇದ್ವಿ. ಈ ನೀತಿಗಳು ಆರ್ಥಿಕತೆಯಲ್ಲಿ ಪೈಪೋಟಿ ವಾತಾವರಣ ನಿರ್ಮಿಸುವ ಹಾಗೂ ಉದ್ಯಮಗಳ ಮೇಲೆ ನಿಯಂತ್ರಣವನ್ನು ತೆಗೆದುಹಾಕುವುದರತ್ತ ಕೇಂದ್ರೀಕೃತವಾಗಿತ್ತು. ನೋಡಿ ಸ್ನೇಹಿತರೆ, ಭಾರತ ದೇಶ ಏನು ಮಾಡ್ತು ಅಂದರೆ ತನ್ನಲ್ಲಿ ಏನು ಕಂಟ್ರೋಲ್ ಇತ್ತು ಅದನ್ನೆಲ್ಲನೂ ಕೂಡ ತೆಗೆದಾಯಿತು, ಹೌದಾ. ತೆಗೆದುಹಾಕಿ ಎಲ್ಲರಿಗೂ ಕೂಡ ಅವಕಾಶನ ಕೊಡ್ತು. ಆವಾಗ ವಿದೇಶಿ ಹೂಡಿಕೆ ಬಂತು, ಹೌದಾ. ವಿದೇಶಿ ಹೂಡಿಕೆಯಿಂದಾಗಿ ನಮ್ಮಲ್ಲಿ ಒಂದಿಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಸ್ಟಾರ್ಟ್ ಆಯಿತು. ಸರ್ಕಾರ ಈ ನೀತಿ 2 ಪ್ರಮುಖ ಕ್ರಮಗಳನ್ನು ಒಳಗೊಂಡಿದೆ. ಒಂದು ರಚನಾತ್ಮಕ ಕ್ರಮಗಳು ಅಂತ ಕರಿತಾ ಇದ್ದೀವಿ, ಇನ್ನೊಂದು ಸ್ಥಿರಾತ್ಮಕ ಕ್ರಮಗಳು. ಅದರಲ್ಲಿ ಸ್ಥಿರಾತ್ಮಕ ಕ್ರಮಗಳಲ್ಲಿ ಏನಾಗಿದೆ ಅಂದ್ರೆ ಇದು ಅಲ್ಪಾವಧಿಗೆ ಸಂಬಂಧಪಟ್ಟಂಥ ಒಂದು ಕ್ರಮಗಳಾಗಿವೆ ಸ್ನೇಹಿತರೆ, ಹೌದಾ. ಇವು ಅಲ್ಪಾವಧಿ ಕ್ರಮಗಳು ಯಾವ್ಯಾವು ಅಂತ ನಾವು ನೋಡ್ತಾ ಬರೋಣ. ಮೊದಲನೇದಾಗಿ ಇಲ್ಲಿ ಯಾವುದು ಅಂತ ನೋಡೋಣ. ನೋಡಿ ಇಲ್ಲಿ ಸ್ಥಿರಾತ್ಮಕ ನೋಡೋಣ ಮೊದಲನೇದಾಗಿ, ಹೌದಾ. ಸ್ಥಿರಾತ್ಮಕ ಇವು ಯಾವುದು ಪಾವತಿ ಶುಲ್ಕಿನ ಸಮಸ್ಯೆ ಬಗೆಹರಿಸುವುದು, ಹೌದಾ. ಪಾವತಿ ಶುಲ್ಕ ಅಂದರೆ ನಿಮ್ಗೆ ಹೇಳಿದ್ದೀನಲ್ಲ. ವಿದೇಶಿಯನ್ನು ವಿನಿಮಯ ನಡೀತೆ, ವ್ಯಾಪಾರ ನಡೀತೆ, ಆಮದು ಮತ್ತು ರಫ್ತು ನಡೀತೆ. ಆ ರಫ್ತು ನಡೆದಾಗ ನಮಗೊಂದಿಷ್ಟು ಉಳಿಬೇಕು, ಹೌದಾ. ಅಲ್ಲಿ ಏನಾಗ್ತಾ ಇದೆ, ಸಮಸ್ಯೆ ಆಯಿತು. ಯಾಕಂದರೆ ಎಕ್ಸ್ಪೋರ್ಟು ಜಾಸ್ತಿ ಆಗಬೇಕಾಗಿತ್ತು, ಆಗಿಲ್ಲ, ಒಂದು ಪಾಯಿಂಟು. ಇನ್ನೊಂದು ಇಂಪೋರ್ಟು ಜಾಸ್ತಿ ಆಯಿತು, ಹೌದಾ. ಹಾಗಾಗಿ ಅಲ್ಲಿ ಏನಾಯಿತು, ಪಾವತಿ ಶುಲ್ಕದ ಸಮಸ್ಯೆ ಉಲ್ಬಣ ಆಯಿತು ಅಂತ. ಹಣದುಬ್ಬರ ನಿಯಂತ್ರಣಗಳ, ಹೌದಾ, ನಿಯಂತ್ರಿಸುವುದವುಗಳಾಗಿತ್ತು, ಹೌದಾ. ಭಾರತ ದೇಶದಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್, ಹೌದಾ. ಹಣದುಬ್ಬರದ ಒಂದು ಪ್ರಾಬ್ಲಮನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ ಆರ್ಥಿಕತೆ ಡ್ಯಾಮೇಜ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ, ಹೌದಾ. ಇವಾಗ ನೀವು ಇತ್ತೀಚೆಗೆ ನೋಡ್ತಾ ಇದ್ರಿ, ನೇಪಾಳ ಆಗಿರ್ಬೋದು, ಬೇರೆ ರಾಷ್ಟ್ರಗಳು ನಾವು ನೋಡ್ತಾ ಇದ್ದೀವಿ, ಬಾಂಗ್ಲಾದೇಶ ಆಗಿರ್ಬೋದು, ಒಂದಿಷ್ಟು ಆರ್ಥಿಕ ಸಮಸ್ಯೆಗಳನ್ನು ಉಂಟಾಗಿರುವಂಥದ್ದು, ಹೌದಾ. ಇವೆಲ್ಲ ಅದಕ್ಕೆ ಕಾರಣ. ಅದಕ್ಕೆ ಯಾವಾಗಲೂ ಕೂಡ ಭಾರತ ಸರ್ಕಾರ ಕಟ್ಟುನಿಟ್ಟಿನಾದಂಥ ಕ್ರಮ, ಅದು ಎದ್ರ ಮುಖಾಂತರ ನಿಮ್ಗೆ ಗೊತ್ತಿದೆ. RBI ಮುಖಾಂತರ ಇವೆಲ್ಲನೂ ಕೂಡ ಕಟ್ಟುನಿಟ್ಟಾದಂಥ ಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಒಂದು ಯಾವುದು ರಚನಾತ್ಮಕ ಕ್ರಮಗಳನ್ನು ನೋಡೋಣ ಸ್ನೇಹಿತರೆ. ರಚನಾತ್ಮಕ ಕ್ರಮಗಳಲ್ಲಿ ಏನೇನಿದೆ ಅಂತ ನೋಡೋಣ. ಇಲ್ಲಿಂದ ಇಲ್ಲಿವರೆಗೆ ತೊಗೊಳ್ತೀನಿ ಸ್ನೇಹಿತರೆ, ಹೌದಾ. ಯಾಕಂದರೆ ಮತ್ತೆ ಮುಂದಿನ ವಿಡಿಯೋ ಜಾಸ್ತಿ ಲೆಂದಿ ಆಗುತ್ತೆ, ಅದಕ್ಕೆ ಅದನ್ನು ಮುಂದಿನ ಕಂಟೆಂಟಲ್ಲಿ ಮತ್ತೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡೋಣ. ರಚನಾತ್ಮಕ ಸುಧಾರಣಾ ನೀತಿ ಅಂತ ಕರಿತಾ ಇದ್ದೀವಿ. ಇವುಗಳಲ್ಲಿ ಏನಿದೆ ಅಂತ ನೋಡೋಣ. ಇದರಲ್ಲಿ ಒಂದು ದೀರ್ಘಾವಧಿ ಒಂದು ಸಂಬಂಧಿಸಿದ ಕ್ರಮಗಳಿರುತ್ತೆ. ಒಂದು ಮೇನ್ ಅಂತಂದರೆ ಆರ್ಥಿಕ ಸ್ಥಿರತೆ ಅಥವಾ ಆರ್ಥಿಕ ಒಂದು ದಕ್ಷತೆಯನ್ನು ಹೆಚ್ಚಿಸುವುದು ಸ್ನೇಹಿತರೆ, ನೆನಪಿರಲಿ ನಿಮಗೆ, ಹೌದಾ. ಪ್ರೊಡಕ್ಟಿವಿಟಿ, ಕೆಪಾಸಿಟಿ ಏನು ಮಾಡ್ತಾ ಇದ್ದೀವಿ, ಎಫಿಷಿಯನ್ಸಿಯನ್ನು ಹೆಚ್ಚಿಸಿ ಮಾಡೋದು ಯಾವುದು, ಆರ್ಥಿಕತೆಯ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸ್ಪರ್ಧೆಯನ್ನು ಸಮರ್ಥವಾಗಿ ಎದುರಿಸುವ ಸಾಮರ್ಥ್ಯವನ್ನು ವೃದ್ಧಿಸುವುದಾಗಿದೆ, ಹೌದಾ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸ್ಪರ್ಧೆ ಒಡ್ಡಬೇಕಾಗಿದೆ ಅದನ್ನು ಕೂಡ ಮಾಡುವಂಥ ಒಂದು ಅವಶ್ಯಕತೆ ಇದೆ, ಹೌದಾ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ ಮಾರುಕಟ್ಟೆ ಜೊತೆಗೆ ನಮ್ಮ ಒಂದು ಮಾರುಕಟ್ಟೆಯನ್ನು ತೆರೆದಿಡುವಂಥ ಒಂದು ಪ್ರಯತ್ನ, ಹೌದಾ. ಈ ನಿಟ್ಟಿನಲ್ಲಿ ಸರ್ಕಾರದ ನಿಯಂತ್ರಣವನ್ನು ಸಡಿಲಗೊಳಿಸುವ ಮೂಲಕ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅಂತ ನೀತಿಗಳನ್ನು ಸರ್ಕಾರ ಅನುಷ್ಠಾನಗೊಳಿಸುವುದು ಅಥವಾ ಅಳವಡಿಸಿಕೊಳ್ಳುವುದು ಈ ನೀತಿಯ ಮುಖ್ಯ ಉದ್ದೇಶವಾಗಿದೆ, ಹೌದಾ. ಇದರಲ್ಲಿ ಮುಂದೆ ನಾವು ಹಾಗೆ ಓದ್ತಾ ಹೋಗ್ತೀವಿ. ಉದಾರೀಕರಣ ಅಂದ್ರೇನು, ಅದರದ್ದು ಇತಿಮಿತಿಗಳು, ಹೌದಾ, ಅನಾನುಕೂಲಗಳೆಲ್ಲನೂ ಕೂಡ ಒಂದೊಂದಾಗಿ ಮುಂದಿನ ಕಂಟೆಂಟಲ್ಲಿ ನೋಡ್ತಾ ಬರೋಣ. ಉದಾರೀಕರಣ ಇದೆ, ಖಾಸಗೀಕರಣ ಇದೆ, ಜಾಗತೀಕರಣ ಇದೆ. ಇವೆಲ್ಲನೂ ಇದೆ. ಅವುಗಳನ್ನು ಮುಂದೆ ಮತ್ತು ಹಣಕಾಸಿನ ವಲಯದಲ್ಲಿ, ಕೈಗಾರಿಕೆ ವಲಯದಲ್ಲಿ, ಹೌದಾ, ಮತ್ತು ವಿದೇಶಿ ವ್ಯಾಪಾರದ ಸಂಬಂಧಪಟ್ಟಂತೆ ಎಲ್ಲ ಒಂದು ವ್ಯವಸ್ಥೆ ಬಗ್ಗೆ ಒಂದೊಂದಾಗಿ ನಾವು ಮುಂದೆ ಅವುಗಳನ್ನು ಅರ್ಥ ಮಾಡ್ಕೊಂಡು ಬರೋಣ ಸ್ನೇಹಿತರೆ, ಹೌದಾ. ಇಷ್ಟು ಇವತ್ತಿನ ಕಂಟೆಂಟಲ್ಲಿ ನಾನು ಕೊಡಬೇಕು ಅಂದ್ಕೊಂಡಿದ್ದೆ. ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಮುಂದೆ ನಾವು ಅದನ್ನು ಡಿಸ್ಕಷನ್ ಮಾಡೋಣ, ಹೌದಾ. ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರಿ, ಅವರು ಮೊದಲೇದಾಗಿ ಏನು ಮಾಡಿರಿ, ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಎಲ್ಲರಿಗೂ ಫಾರ್ವರ್ಡ್.